2024 ಟಿ20 ವಿಶ್ವಕಪ್ ಚಾಂಪಿಯನ್ ಆದ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ರೋಚಕ ಜಯ. ಬರೋಬ್ಬರಿ 17 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ ಗೆದ್ದ ರೋಹಿತ್ ಪಡೆ. ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಬಾರ್ಬಡೋಸ್ನ ಮೈದಾನದಲ್ಲಿ ನಡೆದ 2024 ಟಿ20 ವಿಶ್ವಕಪ್ನ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ 7 ರನ್ಗಳಿಂದ ಗೆದ್ದು ಬೀಗಿದೆ. ಫೈನಲ್ನಲ್ಲಿ ಗೆದ್ದು ಟೀಮ್ ಇಂಡಿಯಾ ಟಿ20 ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದೆ. ಈ ಮೂಲಕ ತನ್ನ ಪ್ರಶಸ್ತಿಗಳ ಬರವನ್ನು ಭಾರತ ನೀಗಿಸಿಕೊಂಡಿದೆ. ಫೈನಲ್ನಲ್ಲಿ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಪರ ಓಪನರ್ ಆಗಿ ಬಂದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಎಂದಿನಂತೆ ಅಬ್ಬರಿಸಲು ಮುಂದಾಗಿದ್ರು. ರೋಹಿತ್ ಕೇಶವ್ ಮಹಾರಾಜ ಬೌಲಿಂಗ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 4 ಬಾರಿಸಿದ್ರು. ಮತ್ತೊಂದು ಬೌಂಡರಿ ಬಾರಿಸಲು ಹೋಗಿ ಔಟ್ ಆದ್ರು. ಇನ್ನೊಂದೆಡೆ ಆರಂಭಿಕ ಆಘಾತಕ್ಕೆ ಸಿಲುಕಿದ್ದ ಟೀಮ್ ಇಂಡಿಯಾಗೆ ಆಸರೆಯಾಗಿ ಬೇಕಿದ್ದ ಪಂತ್ ಕೂಡ ಅದೇ ಓವರ್ನಲ್ಲಿ ಡಕ್ಔಟ್ ಆದರು. ಸೂರ್ಯ ಕೂಡ ಬೇಗನೆ ಔಟ್ ಆದರು. ಸಾಲು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಟೀಮ್ ಇಂಡಿಯಾಗೆ ಅಕ್ಷರ್ ಪಟೇಲ್ ಹಾಗೂ ವಿರಾಟ್ ಕೊಹ್ಲಿ ಬಲ ತುಂಬಿದ್ರು. ಭಾರಿ ಒತ್ತಡದ ಮಧ್ಯೆ ಕೊಹ್ಲಿಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್ ಸಿಕ್ಸರ್ಗಳ ಸುರಿಮಳೆಗೈದ್ರು. ತಾನು ಆಡಿದ 31 ಬಾಲ್ನಲ್ಲಿ 4 ಭರ್ಜರಿ ಸಿಕ್ಸರ್ ಮತ್ತು 1 4 ಸಮೇತ 47 ರನ್ ಚಚ್ಚಿದ್ರು. ಕೊನೆಗೆ ಡಿಕಾಕ್ನಿಂದ ರನ್ಔಟ್ ಆದರು. ನಂತರ ಜೊತೆಯಾದ ದುಬೆ ವಿರಾಟ್ ಕೂಡ ಅರ್ಧಶತಕದ ಜೊತೆ ಆಟ ಆಡಿದ್ರು. ಓಪನರ್ ಆಗಿ ಬಂದಿದ್ದ ಕೊಹ್ಲಿ ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ಬ್ಯಾಟ್ ಬೀಸಿದ್ರು. ಒತ್ತಡದ ಮಧ್ಯೆ ಕೂಡ ಸ್ಟ್ರೈಕ್ ರೊಟೇಟ್ ಮಾಡುತ್ತಾ ವಿಕೆಟ್ ನೀಡದೆ ಅತ್ಯುತ್ತಮವಾಗಿ ಆಡಿದ್ರು. ತಾನು ಆಡಿದ 59 ಬಾಲ್ನಲ್ಲಿ 2 ಭರ್ಜರಿ ಸಿಕ್ಸರ್ 6 4 ಸಹಿತ 76 ರನ್ ಬಾರಿಸಿ ತಾನು ಬಿಗ್ ಮ್ಯಾಚ್ ಪ್ಲೇಯರ್ ಎಂದು ತೋರಿಸಿದರು. ದುಬೆ 27 ರನ್ ಗಳಿಸಿದ ಕಾರಣ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 176 ರನ್ಗಳ ಸವಾಲಿನ ಮೊತ್ತವನ್ನು ಕಲೆ ಹಾಕಿ ಟೀಮ್ ಇಂಡಿಯಾ ನೀಡಿದ ಬಿಗ್ ಟಾರ್ಗೆಟ್ ಬೆನ್ನತ್ತಿದ ಸೌತ್ ಆಫ್ರಿಕಾಗೆ ಆಶ್ರದೀಪ್ ಮತ್ತು ಬೂಮ್ರಾ ನೀಡಿದ ಶಾಕ್ನಿಂದ ಆರಂಭದಲ್ಲೇ 2 ವಿಕೆಟ್ ಕಳೆದುಕೊಂಡಿತ್ತು. ನಂತರ ಜೊತೆಯಾದ ಕ್ವಿಂಟನ್ ಡಿಕಾಕ್ 31 ಬಾಲ್ನಲ್ಲಿ 1 6 ಮತ್ತು 4 4 ಸಮೇತ 39 ರನ್ ಬಾರಿಸಿದ್ರು. ಸ್ಟಬ್ಸ್ ಕೂಡ 21 ಬಾಲ್ನಲ್ಲಿ 1 6 3 4 ಸಮೇತ 31 ರನ್ ಚಚ್ಚಿದ್ರು. ಆದರೆ ಭಾರತಕ್ಕೆ ನಿಜವಾಗಲೂ ತಲೆನೋವಾದವರು ಕ್ಲಾಸನ್. ಭರ್ಜರಿ ಬ್ಯಾಟಿಂಗ್ ಮಾಡಿದ ಎನ್ರಿಚ್ ಕ್ಲಾಸನ್ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. 13 ಓವರ್ಗಳ ಅಂತ್ಯಕ್ಕೆ 109 ರನ್ ಗಳಿಸಿದ್ದ ಸೌತ್ ಆಫ್ರಿಕಾ ಆಗ ಕ್ಲಾಸನ್ ಕುಲ್ದೀಪ್ ಅವರು ಹಾಕಿದ 14ನೇ ಓವರ್ನಲ್ಲಿ 14 ರನ್ ಮತ್ತು ಅಕ್ಷರ್ ಪಟೇಲ್ ಹಾಕಿದ 15ನೇ ಓವರ್ನಲ್ಲಿ 24 ರನ್ ಚಚ್ಚಿದ್ರು. ಇದರಿಂದ 2 ಓವರ್ನಲ್ಲೇ 38 ರನ್ ಬಂದವು. ಕೊನೆಯ 5 ಓವರ್ನಲ್ಲಿ ಸೌತ್ ಆಫ್ರಿಕಾ ಗೆಲುವಿಗೆ ಕೇವಲ 30 ಬಾಲ್ನಲ್ಲಿ 30 ರನ್ ಬೇಕಿತ್ತು. ಈ 5 ಓವರ್ಗಳಲ್ಲಿ ಭಾರತದ ಬೌಲರ್ಗಳು ಬೆಂಕಿ ಬೌಲಿಂಗ್ ಮಾಡಿದರು. ಆಫ್ರಿಕಾ ಕೈಯಲ್ಲಿ 6 ವಿಕೆಟ್ ಇತ್ತು. ಆದರೆ ಭಾರತೀಯ ತ್ರಿವಳಿ ವೇಗಿಗಳಾದ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಹಾಗೂ ಆರ್ಶದೀಪ್ ಸಿಂಗ್ ಪಂದ್ಯದ ಗತಿಯನ್ನೇ ಬದಲಿಸಿದರು. 16ನೇ ಓವರ್ನಲ್ಲಿ ದಾಳಿಗಿಳಿದ ಬೂಮ್ರಾ ಕೇವಲ 4 ರನ್ ನೀಡಿದರು. ಇದರಿಂದ 24 ಬಾಲ್ಗೆ 26 ರನ್ ಬೇಕಿತ್ತು. 17ನೇ ಓವರ್ ಬೌಲ್ ಮಾಡಿದ ಹಾರ್ದಿಕ್ ತಾವು ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಬೌಲಿಂಗ್ ಮಾಡಿ 4 ರನ್ ಕೊಟ್ಟರಷ್ಟೇ ಅಲ್ಲದೆ 27 ಬಾಲ್ನಲ್ಲಿ 5 ಭರ್ಜರಿ ಸಿಕ್ಸರ್ ಮತ್ತು 2 4 ನೊಂದಿಗೆ 52 ರನ್ ಚಚ್ಚಿ ಭಾರತೀಯರ ವಿಶ್ವಕಪ್ ಕನಸಿಗೆ ಭಯ ಹುಟ್ಟಿಸಿದ್ದ ಕ್ಲಾಸನ್ ವಿಕೆಟ್ ಕಿತ್ತು ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ನೀಡಿದರು. ಕೊನೆಯ 3 ಓವರ್ನಲ್ಲಿ 22 ರನ್ಗಳ ಅಗತ್ಯವಿತ್ತು. ಈ ವೇಳೆ ದಾಳಿಗಿಳಿದ ಯಾರ್ಕರ್ ಕಿಂಗ್ ಬೂಮ್ರಾ ಕೇವಲ 2 ರನ್ ನೀಡಿ ಜಾಕೋ ಜಾನ್ಸನ್ ವಿಕೆಟ್ ಪಡೆದರು. ಕೊನೆಯ 2 ಓವರ್ಗಳಲ್ಲಿ ಸೌತ್ ಆಫ್ರಿಕಾ ಗೆಲ್ಲಲು 20 ರನ್ ಬೇಕಿತ್ತು. ಈ ಹಂತದಲ್ಲಿ 19ನೇ ಓವರ್ ದಾಳಿಗಿಳಿದ ಹರ್ಷದೀಪ್ ಕೇವಲ 4 ರನ್ ಕೊಟ್ಟರು. ಇದರಿಂದ ಕೊನೆ ಓವರ್ನಲ್ಲಿ ಸೌತ್ ಆಫ್ರಿಕಾ ಗೆಲುವಿಗೆ 16 ರನ್ ಬೇಕಿತ್ತು. ಪಾಂಡ್ಯ ಹಾಕಿದ 20ನೇ ಓವರ್ನ ಮೊದಲ ಎಸೆತದಲ್ಲಿ ಮಿಲ್ಲರ್ ಬಾರಿಸಿದ ಬಾಲನ್ನು ಸೂರ್ಯ ಅದ್ಭುತ ಕ್ಯಾಚ್ ಹಿಡಿಯುವ ಮೂಲಕ ಭಾರತಕ್ಕೆ ವಿಶ್ವಕಪ್ ಅನ್ನು ಹಿಡಿದರು. ಇನ್ನು ಕೊನೆಯ 5 ಬಾಲ್ನಲ್ಲಿ ಆಫ್ರಿಕಾ ಕೇವಲ 8 ರನ್ ಗಳಿಸಿತ್ತು. ಇದರಿಂದ ಭಾರತ 7 ರನ್ಗಳ ರೋಚಕ ಗೆಲುವು ಸಾಧಿಸಿ 13 ವರ್ಷದ ಬಳಿಕ ಐಸಿಸಿ ವಿಶ್ವಕಪ್ ಹಾಗೂ 17 ವರ್ಷದ ಬಳಿಕ ಮತ್ತೊಂದು ಟಿ20 ವಿಶ್ವಕಪ್ ಅನ್ನು ಭಾರತದ ಮಡಿಲಿಗೆ ತಂದರು. ಈ ಮೂಲಕ ಕಳೆದ 1 ದಶಕದಿಂದ ಪ್ರಶಸ್ತಿಗಾಗಿ ಪರಿತಪಿಸುತ್ತಿದ್ದ ಭಾರತೀಯ ಆಸೆಯನ್ನು ಕಡೆಗೂ ರೋಹಿತ್ ಬಳಗ ಈಡೇರಿಸಿದರು.